ಮೈನಾ ಮೈನಾ ನೀನೇ ನನ್ನ ಮೈನಾ. ನಮಸ್ಕಾರ, ಸುವರ್ಣ ನ್ಯೂಸ್ನ ಈ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ಕೆಲವು ದಿನಗಳಲ್ಲಿ ಒಂದು ರಸದೌತಣ ಕನ್ನಡ ಪ್ರೇಕ್ಷಕರಿಗೆ ಕಾದಿದೆ. ಆ ಚಿತ್ರದ ದೃಶ್ಯಗಳನ್ನ, ಹಾಡುಗಳನ್ನ ನೋಡ್ತಾ ಇದ್ದರೆ ಅದು ರಸದೌತಣ ಅನ್ನಿಸ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ ಕೂಡ ಒಂದು ತುಂಬ ಸಕ್ಸಸ್ಫುಲ್ ಮೂವಿ ಕೊಟ್ಟಂತಹ ಅಂದರೆ ಸಂಜು ವೆಡ್ಸ್ ಗೀತಾ, ಆ ಟೀಮ್ ಮತ್ತೊಂದು ಚಿತ್ರದೊಂದಿಗೆ ತೆರೆ ಮೇಲೆ ಬರಲು ಸಿದ್ಧವಾಗಿದೆ. ಆ ಚಿತ್ರವೇ ಮೈನಾ. ಸೊ ಮೈನಾ ಚಿತ್ರದ ಕುರಿತ ವಿಶೇಷ ಕಾರ್ಯಕ್ರಮ ಮೈನಾ ಓ ಮೈನಾ. ಮೈನಾ ಮೈನಾ ನೀನೇ ನನ್ನ ಮೈನಾ. ಸೊ ಮೈನಾ ಓ ಮೈನಾ ಈ ಕಾರ್ಯಕ್ರಮದಲ್ಲಿ ಮೈನಾ ಚಿತ್ರದ ನಿರ್ದೇಶಕ ನಾಗಶೇಖರ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಗೌರೀಶ್ ಸರ್, ಆ್ಯಂಡ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರ. ಇನ್ನು ಈ ಚಿತ್ರದ ಕಥೆ ಹಿಂದಿರುವಂತಹ ಶಕ್ತಿ ಬಿ ಅಶೋಕ್ ಕುಮಾರ್, ನಿವೃತ್ತ ಪೊಲೀಸ್ ಅಧಿಕಾರಿ. ನಿಮಗೂ ಕೂಡ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಸೊ ಚಿತ್ರದ ಫೀಲ್ ಗೊತ್ತಾಯಿತು. ಅದರಲ್ಲಿ ಲವ್ ಅಂದರೆ ಪ್ರೀತಿ ಇದೆ, ಆಮೇಲೆ ಏನಂತಾರೆ ವಿರಹ ಇದೆ, ಜೊತೆಗೆ ಸಂಘರ್ಷ ಕೂಡ ಇದೆ. ಈ ಎಲ್ಲವೂ ಈ ಎಲಿಮೆಂಟ್ಗಳು ಈ ಚಿತ್ರದಲ್ಲಿದೆ. ಸೊ ಹಾಗಾದ್ರೆ ಬನ್ನಿ ಮೊದಲನೇದಾಗಿ ನಾಗಶೇಖರ್ ಅವ್ರಿಗೆ ಹೇಳೋಣ. ನಾಗಶೇಖರ್, ಮೈನಾ ಯಾರು? ಮೈನಾ ಅದೊಂದು ಸುಂದರವಾದ ಒಂದು ಕಥೆ ಸರ್. ಆ್ಯಕ್ಚುಲಿ ಓಕೆ, ಆ ಕಥೆಯ ನಾಯಕಿ ಮೈನಾ. ಸೊ ಆ ನಾಯಕ ಕೂಡ ಇನ್ನೊಂದು ರೂಪದ ಮೈನಾ. ಓಕೆ, ಮೈನಾ ಅಂತ ಯಾಕೆ ಹೆಸರಿಟ್ರೆ? ಮೈನಾ ಅಂದರೆ ಒಂದು ಅದು ಇಟ್ಸ್ ಅ ವೆರಿ ಲಕ್ಕಿ ಬರ್ಡ್ ಅದು ಮೈನಾ. ಸೊ ಮೈನಾ ಅಂತ ಬಂದಿರೋ ಸಾಕಷ್ಟು ವಿಷಯಗಳು ಬಹಳ ಜನಪ್ರಿಯ ಆಗಿದೆ. ಈಗ ಯಜಮಾನ ಸಿನಿಮಾದಲ್ಲಿ ಓ ಮೈನಾ ಏನಿದು ಮಾಯೆ ತುಂಬ ಮೆಗಾ ಹಿಟ್ ಸಾಂಗ್. ಅವತ್ತಿಂದ ನಂಗೆ ಮೈನಾ ಅನ್ನೋ ಟೈಟಲ್ ಮನಸ್ಸಲ್ಲಿತ್ತು. ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಿದಾಗ ನಾನು ಆ ಸಿನಿಮಾಗೆ ಮೈನಾದ್ ಇಡಬೇಕು ಅಂತ ಆಸೆ ಇತ್ತು. ಬಟ್ ಅಶೋಕ್ ಕುಮಾರ್ ಸರ್ ಒಂದು ಕಥೆ ಹೇಳಿದ ತಕ್ಷಣ ಆ ಕಥೆಗೆ ಈ ಮೈನಾ ಟೈಟ್ಲೇ ಪರ್ಫೆಕ್ಟ್ ಅಂತ ಅದನ್ನು. ಓಕೆ, ಏನು ಕಥೆ ಇದು? ನಾನು ಕಥೆ ಪೂರ್ತಿ ಅವ್ರಿಗೆ ಕೇಳ್ತೀನಿ ಏನಂತ. ಬಟ್ ನಿಮಗೆ ಇದರಲ್ಲಿ ಈ ಕಥೆನ ಸೆಲೆಕ್ಟ್ ಮಾಡ್ಬೇಕನ್ಸಿದ್ದು ಯಾಕೆ? ಆ ಕಥೆ ಆ್ಯಕ್ಚುಲಿ ಒಂದು ಗೌರಿ ಸರ್, ನನಗೆ ಈ ರಿಯಲ್ ಸ್ಟೋರೀಸ್ನ ಹ್ಯಾಂಡಲ್ ಮಾಡೋದು ಒಂಥರ ಇಷ್ಟ, ತುಂಬಾ ಇಷ್ಟ. ಈಗ ಅರಮನೆ ಒಂದು ರಿಯಲ್ ಸ್ಟೋರಿ, ನನ್ನ ಸುತ್ತಮುತ್ತ ನಡೆದ ಒಂದು ಇನ್ಸಿಡೆಂಟನ್ನು ಬೇಸ್ ಮಾಡಿದ ಸಿನಿಮಾ. ಸಂಜು ವೆಡ್ಸ್ಗಿಂತ ನಾನು ನೋಡಿದ್ದ ಒಂದು ಹುಡುಗಿಯ ಸ್ಥಿತಿಯನ್ನು ನೋಡಿ ಬೇಸ್ ಮಾಡಿದ ಸಿನಿಮಾ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಥೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹುಡುಕ್ತಾ ಇದ್ದಾಗ ಅಶೋಕ್ ಕುಮಾರ್ ಸರ್ ಹೇಳಿದ ಕಥೆ ನಂಗೆ ನಿಜವಾಗ್ಲೂ ಟಚ್ ಆಯಿತು. ಯಾಕೆಂದರೆ ಅದನ್ನು ಹೇಳ್ತಾ ಅಶೋಕ್ ಕುಮಾರ್ ಸರ್ ಅಳ್ತಾ ಇದ್ರು. ಅವರು ನಿಜವಾಗ್ಲೂ ಹತ್ತಿದ್ರಂತೆ ಆ ಕಥೆ ಕೇಳಿ. ಅದನ್ನು ಹೇಳಿದಾಗ ನಮಗೂ ಎಲ್ಲೋ ಒಂದು ಕಡೆ ತುಂಬ ಡಿಸ್ಟರ್ಬ್ ಆಯಿತು, ಕಣ್ಣಲ್ಲಿ ನೀರು ಬಂತು. ನೀವು ಕಥೆ ಸಿನಿಮಾ ಮಾಡಬೇಕಂತ ಕಥೆ ಹುಡುಕೊಂಡು ಹೋದಾಗ ಹೇಳಿದಂಥ ಕಥೆನ ಇದು? ನಾನು ಬೇರೆ ಕಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನಂದು ಆಂಜನೇಯ ಅನ್ನೋ ಕಥೆನ ರೆಡಿ ಮಾಡ್ತಾ ಇದ್ದೆ ನಾನು ಡೈರೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಅದ್ರ ಮಧ್ಯೆ ಐ ಹ್ಯಾಪನ್ ಟು ಮೀಟ್ ಅಶೋಕ್ ಕುಮಾರ್ ಸರ್. ಅಲ್ಲಿ ಅವರು ಈ ಕಥೆ ಬಗ್ಗೆ ಚರ್ಚೆ ಮಾಡಿದಾಗ ನಂಗೆ ಬಹಳ ಆಸಕ್ತಿ ಹುಡ್ತದೆ. ನಾನು ಡೈರೆಕ್ಟ್ ಮಾಡ್ತೀನಿ ಸರ್ ಆ ಸಿನಿಮಾನ, ಅದನ್ನು ಸಿನಿಮಾ ಮಾಡ್ತೀನಿ, ನನಗೆ ಆ ಕಥೆ ಕೊಡಿ ಅಂತ ಕೇಳಿದೆ. ಸೊ ಅವರಿಗೆ ನಮ್ಮ ಸಂಜು ವೆಡ್ಸ್ ಗೀತಾ ನೋಡಿ ಇಷ್ಟ ಆಗಿತ್ತು. ಸೊ ಈ ಡೈರೆಕ್ಟರ್ ಕೊಟ್ಟರೆ ಈ ಮೈಟ್ ಜಸ್ಟಿಫೈ. ಸೊ ಇಂಥವ್ರ ಕೈಲಿ ಕೊಡೋಣ ಅಂತ ಅಶೋಕ್ ಕುಮಾರ್ ಸರ್ ಕೊಟ್ಟರು ಆ ಕಥೆ. ಸೊ ಆ ಕಥೆ ಏನು ಅಂತ ನೀವು ಸಾರ್ ಕೇಳಿದ್ರೆ ಬೆಟರ್. ಎಸ್, ಅಶೋಕ್ ಕುಮಾರ್ ಸರ್, ನೀವು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ, ನೀವು ಇದಕ್ಕಿಂತ ಮುಂಚೆ ನೀವು ಹೇಳಿದ ಸುಮಾರು 4 ಪ್ರಸಂಗಗಳು ಕಥೆ ಆಗಿವೆ. ಹೌದು ಅಲ್ವಾ? ಫಸ್ಟ್ ಬಂದದ್ದು ಸರ್ಕಲ್ ಇನ್ಸ್ಪೆಕ್ಟರ್ಗಿನ ಮುಂಚೆ ಇಲ್ಲ, ಫಸ್ಟು ನಮ್ಮ ಇವ್ರದ್ದು ಅಮಾನುಷ ಅಂತ ಹೇಳಿ ಅನಂತ್ನಾಗ್ ಅವರು ನನ್ನ ರೋಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಆಗಿ ಒಂದು ಮಾಡಿದ್ರು. ಅದು ಬೆಂಗಳೂರು ನಗರದಲ್ಲಿ ಒಂದು 3 ಮರ್ಡರ್ಸು ಮತ್ತು ಡಕಾಯಿಟಿ ಮಾಡ್ತಾರೆ. ಒಂದು ಗ್ಯಾಂಗ್ ಹುಡುಗರು ಎಲ್ಲ ಪ್ರತಿಷ್ಠಿತ ಒಂದು ಫ್ಯಾಮಿಲಿಗೆ ಸೇರಿದವರು, ಫೆಲ್ ಇಂಟು ಅ ಬ್ಯಾಡ್ ಕಂಪನಿ. ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ನಾನು ಮಡಿಕೇರಿಗೆ ಹೋಗಿ ಹಿಡಿತೀನಿ. ಆ ಒಂದು ಸಣ್ಣ ಎಳೆ ತಗೊಂಡು ಒಂದು ಅಮಾನುಷ ಅವರು ನಂಜುಂಡೇಗೌಡ ಅಂತ ಹೇಳಿ ಅವರು ಮಕ್ಕಳ ಸಿನಿಮಾ ಆಮೇಲೆ ಜಾಸ್ತಿ ತೆಗಿಯಕ್ಕೆ ಶುರು ಆದರು. ಅವ್ರು ತೆಗೆದು ಅದು ಸುಮಾರು 87-88ರಲ್ಲಿ ತೆಗೆದ್ರು ಆ ಪಿಕ್ಚರ್. ಆ ನಂತರ ಇವರು ರಾಮು ಅವರು ಭಾಳ ಖರ್ಚು ಮಾಡಿ ತೆಗೆದ್ರು, ಎಷ್ಟೋ ಕೋಟಿ ಖರ್ಚು ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೇಳಿ. ಅದರಲ್ಲಿ ದೇವರಾಜ್ ನನ್ನ ರೋಲ್ ಮಾಡಿದರು, ಅಶೋಕ್ ಕುಮಾರ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ಅದೆಲ್ಲ ಸಾಯಿ ಕುಮಾರು ಮಾಡಿದರು, ಅವರು ಒಂದು ಸಬ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾರೆ. ಅದು ಭಾಳ ಚೆನ್ನಾಗಿತ್ತು. ಅದು ಒಂದು ಆ್ಯಸಿಡ್ ರಾಜ ಅಂಥೇಳಿ ಅದ್ರದ್ದು ಮಾತ್ರ ಒಂದು ಸಣ್ಣ ಎಳೆ ಅದರಲ್ಲಿ. ಆ ನಂತರ ಡೆಡ್ಲಿ ಸೋಮ ಅಂಥೇಳಿ ಅದರಲ್ಲಿ ಸಾಕಷ್ಟು ಆ ಸೋಮನ ಎನ್ಕೌಂಟರ್ಸ್ ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ಅದು ಪಾರ್ಟ್ 1 and 2 ಬಂತು. ಹೀಗೆ ಇದು 5ನೇ ಸಿನಿಮಾ ಆಗ್ತಾ ಇದೆ. ಸೊ ನೀವು ಒಂದು ರೀತಿಯಿಂದ ನಮ್ಮ ನಿರ್ದೇಶಕರಿಗೆ ಕತೆ ಭಂಡಾರ, ವಾಸ್ತವ ಕಥೆಗಳು ಅಂದರೆ ನಿಜವಾದ ನಡೆದಿಲ್ಲ. ನನಗೆ ಕನ್ನಡ ಸಿನಿಮಾ ರಂಗದ ಮೇಲೇನು ಭಾಳ ಪ್ರೀತಿ ಇದೆ.
ನಿಮಗೆ ಆಶ್ಚರ್ಯ ಆಗ್ಬೋದು, ಏನು ಅಶೋಕ್ ಕುಮಾರ್ ಪೊಲೀಸ್ ಇಲಾಖೆಯಲ್ಲಿ ಇರೋರು ಸಿನಿಮಾಗೆ ಇದಕ್ಕೆ ಇದಾಯ್ತಲ್ಲ ಅಂತೇಳಿ. ನಾನು ನನ್ನ ಇಲ್ಲ, ನನ್ನ ಹಿನ್ನೆಲೆ ಹೇಳ್ಬಿಡ್ತೀನಿ. ನಾನು ಕೊಡಗಿನವನು, ನಾನು ಬಿದ್ದಂಡ ಫ್ಯಾಮಿಲಿ ಅವನು. ನಮ್ಮಲ್ಲಿ ಕೊಡಗಿನಲ್ಲಿ ಫಸ್ಟು ನಾವು ಸೇರೋದೇ ಮಿಲ್ಟ್ರಿಗೆ, ಐದರ್ ಆರ್ಮಿ, ಏರ್ಫೋರ್ಸ್ ಆರ್ ನೇವಲ್. ನಮ್ಮ ಫಸ್ಟು ಇದು ನೀವು ನಂಬಲಿಕ್ಕಿಲ್ಲ, ಇಡೀ ಪ್ರಪಂಚದಲ್ಲಿ ನಮಗೆ ವೆಪನ್ಸ್ ಇಟ್ಕೊಳ್ಬೇಕಾದ್ರೆ ನಮಗೆ ಲೈಸೆನ್ಸ್ ಬೇಕಾಗಿಲ್ಲ ಕೊಡಗಿನವ್ರಿಗೆ. ಇನ್ಯಾವ ದೇಶದಲ್ಲಿ ಯಾರಿಗೂ ಆ ಒಂದು ಇದಿಲ್ಲ, ಪ್ರಿವಿಲೇಜ್ ಇಲ್ಲ. ಅದು ಲಾರ್ಡ್ ಕಬ್ಬನ್ ಅಂಥೇಳಿ ಬ್ರಿಟಿಷರ್ಸ್ ಇದ್ದಾಗ ಕೊಟ್ಟ ಒಂದು ಉಡುಗೆ ನಮಗೆ. ಸೊ ನಮಗೆ ಆಗಲಿಂದ ನಮ್ಮದು ವಾರಿಯರ್ ಫ್ಯಾಮಿಲಿ. ಒಂದು ಗಂಡು ಮಗು ಹುಟ್ಟಿದ್ರೆ ಇವತ್ತೂ ಒಂದು ರೌಂಡ್ ಏರ್ ಫೈರ್ ಮಾಡ್ತಾರೆ, ಗನ್ನಲ್ಲಿ ಒಂದು ಗುಂಡು ಹೊಡಿತಾರೆ. ಅಂದರೆ ಆ ಮಗುಗೆ ಯುದ್ಧಕ್ಕೆ ಸಿದ್ಧತೆ, ಅಂದರೆ ವಾರ್ಗೆ ಸೇರಬೇಕು, ಮಿಲ್ಟ್ರಿಗೆ ಸೇರಬೇಕು. ಸೊ ನಾನು ಮೊದಲಿಂದಾನು ನಾನು NCCನಲ್ಲಿದ್ದೆ ಕಾಲೇಜಲ್ಲಿ. ನನಗೊಂದೇ ಒಂದು ಏಮ್ ಇದ್ದಿದ್ದು ಮಿಲ್ಟ್ರಿಗೆ ಸೇರಬೇಕಂತ, ಕಮಿಷನ್ ಆಫೀಸರ್ ಆಗಬೇಕಂತ. ಸೊ ಅದಕ್ಕೆ ನಾನು ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು NCCನಲ್ಲಿ ಇದ್ದೆ. ಎಲ್ಲ ಒಳ್ಳೊಳ್ಳೆ ಕ್ಯಾಂಪ್ಸ್ ಹೋಗಿ ಫೈನಲ್ ಇಯರ್ ಬಂದಾಗ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೆಲೆಕ್ಟ್ ಆದೆ, ಭೂಪಾಲ್ಗೆ ಹೋಗಿ. ನಂದು ಡಿಗ್ರಿ ರಿಟರ್ನ್ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದ ತಕ್ಷಣ ನಾನು ಜಾಯ್ನ್ ಆಗಬೇಕಾಯಿತು. ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ಟಿತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಬಟ್ ಎಂಥ ಫೇಟ್ ಅಂದರೆ, ಇನ್ನು 2 ದಿವಸ ಎಕ್ಸಾಮ್ ಇದೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡನ್ನು ತೊಗೊಂಡೋಗಿ ಲಾಕಪ್ ಡೆತ್ ಆಗಿಬಿಡ್ತು ಪೊಲೀಸರು. ಸೊ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಕಾಲೇಜಲ್ಲಿ, ಹಾಸನಲ್ಲಿ. ಸೊ ಐ ಟುಕ್ ಎ ವೆರಿ ಬಿಗ್ ಪ್ರೊಸೆಷನ್ ಟು ದ ಪೊಲೀಸ್ ಸ್ಟೇಷನ್ ಡಿಮ್ಯಾಂಡಿಂಗ್ ದ ಜಸ್ಟಿಸ್. ಡೆಡ್ ಬಾಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು, ಇನ್ನೂ ಅವರು ಶಿಫ್ಟ್ ಮಾಡಿರಲಿಲ್ಲ. ಸೊ ಒಂದು ದೊಡ್ಡ ಗಲಾಟೆ ಆಗಿಬಿಡ್ತು, ಸಡನ್ ಲಾಠಿ ಚಾರ್ಜ್ ಮಾಡಿಬಿಟ್ಟು ಹೊಡೆದ್ರು ಪೊಲೀಸ್ನವರು. ನಿಮಗೆ ಹೇಳೋಕ್ಕೆ ನಮಗೆ ಹಿಗ್ಗಾಮುಗ್ಗ ಹೊಡೆದ್ಬಿಟ್ರು. ನನಗೆ ಅದು ಭಾಳ ಮನಸ್ಸಿಗೆ ಆಘಾತ ಆಗ್ಬಿಡ್ತು. ಒಂದು ನನ್ನ ಸ್ನೇಹಿತನ ಕಳ್ಕೊಂಡಿದ್ದು, ಎರಡನೇದು ನ್ಯಾಯ ಕೇಳಕ್ಕೆ ಹೋದರೆ ಪೊಲೀಸ್ನವ್ರು ಹೊಡೆದು ಬಿಟ್ರಲ್ಲ ಅಂಥೇಳಿ ಪೊಲೀಸರ ಬಗ್ಗೆ ಭಾಳ ನನಗೆ ಆಕ್ರೋಶ ಆಯಿತು. ನಾನು ಅದನ್ನು ಇಲಾಖೆನೇ ದ್ವೇಷ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫೈನಲ್ ಎಕ್ಸಾಮ್ ಕಳ್ಕೊಂಡೆ, ಮಿಲ್ಟ್ರಿ ಮಿಸ್ ಆಯಿತು. ಹೀಗೆ ನಾನು ದಿಕ್ಕೇ ತೋಚಲಿಲ್ಲ, ಮುಂದೆ ನನಗೆ ಏಮೇ ಇರಲಿಲ್ಲ. ಹಾಗೆ ನಿಮಗೆ ನಾನು ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದೆ. ಆನಂತರ ನನಗೆ ಯಾರೋ ಅಡ್ವೈಸ್ ಮಾಡಿದರು, ಇಲ್ಲ ನೀನು ಪೊಲೀಸ್ ಮಿಲಿಟ್ರಿ ಯೂನಿಫಾರ್ಮ್ಗೆ ಫಿಟ್ ಆದ ವ್ಯಕ್ತಿ, ನೀನು ಬೇರೆ ಯಾವುದೂ ಕೆಲಸಕ್ಕೆ ಸೇರಬಾರ್ದು ಅಂತ. ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ನಾನು ಬಿಟ್ಟು ಪುನಃ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡಿ ಬಂದು ಲಾಗೆ ಸೇರಿದೆ. ಲಾ ಮಾಡ್ತಾ ಇರಬೇಕಾದ್ರೆ, ಸೆಕೆಂಡ್ ಇಯರ್ ಲಾದಲ್ಲಿ ಇರಬೇಕಾದ್ರೆ ನನಗೆ CRPC ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಿದೆ. ಅದು ನಮ್ಮ ಪೊಲೀಸಿಗೆ ಭಗವದ್ಗೀತೆ ಇದ್ದಾಗ. ಅದರಲ್ಲಿ ನಾವು ಪೊಲೀಸ್ ಆಫೀಸರ್ಸ್ಗಿರೋ ಪವರ್ಸನ್ನ ನಾನು ಓದ್ತಾ ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಪೊಲೀಸ್ಗೆ ಪವರ್ಸ್ ಇದೆ. ಮತ್ತು IPC ಇದೆಲ್ಲ ಎವಿಡೆನ್ಸ್ ಆ್ಯಕ್ಟ್ ಇದು ಓದುವಾಗ ನನಗೆ ಕಾನೂನು ಬಗ್ಗೆ ಭಾಳ ನನಗೆ ಅಟ್ರಾಕ್ಷನ್ ಆಯಿತು. ನಿಮಗೆ ನಂಬಲಿಕ್ಕಿಲ್ಲ, ಆವಾಗ ಜಂಜೀರ್ ಅಂತೇಳಿ ಒಂದು ಹಿಂದಿ ಪಿಕ್ಚರಲ್ಲಿ ಅಮಿತಾಬ್ ಬಚ್ಚನ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಹೌದು, ನನಗೆ ಆ ಸಿನಿಮಾ ಭಾಳ ಒಂದು ಮನಸ್ಸಿಗೆ, ಅದನ್ನು ನೋಡಿ ನೀವು. ಹೌದು, ಸಿನಿಮಾದ ಒಂದು ಕನೆಕ್ಷನ್ನು ಜೊತೆಗೆ ಲಾ ಸಬ್ಜೆಕ್ಟ್ ಸೇರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಅಪ್ಲೈ ಮಾಡಿದೆ. ನಂಬಲಿಕ್ಕಿಲ್ಲ, 27 ರೂಪಾಯಿ ಖರ್ಚು ಮಾಡಿದೆ, ನಾನು ಸಬ್ ಇನ್ಸ್ಪೆಕ್ಟರ್ ಆದೆ. ಬರೀ 27 ರೂಪಾಯಿ. ಸರ್, ನಾನು ನಿಮಗೆ ಕಥೆ ಬಗ್ಗೆ ನಂಗೆ ಕೇಳಬೇಕಾಗಿದೆ. ಆದರೆ ಕಥೆ ಕೇಳೋಕ್ಕಿಂತ ಮುಂಚೆ ನಾನು ಒಂದು ಏನಂತ ಅಂದ್ಕೊಂಡದ್ದು, ಈ ಕಥೆನಲ್ಲಿ ನಾವು ಈ ಪ್ರೋಮೋದಲ್ಲಿ ನೋಡಿದ ಹಾಗೆ ಒಂದು ವಿರಹ, ಪ್ರೇಮ ಎಲ್ಲ ಇದೆ. ಸೊ ನಿಮಗೆ ಫಸ್ಟ್ ಸಲ ಹುಡುಗನ ಅಥವಾ ಹುಡುಗಿನ ನೋಡಿದ್ದು ಎಲ್ಲಿ? ನಿಮ್ಗೆ ಅನಿಸುತ್ತಾ ಇದ್ರ ಹಿಂದೆ ಈ ಥರ ಕಥೆ ಇದೆ ಅಂತ? ಹೇಗೆ? ಇಲ್ಲ, ನಾನು ನನ್ನ ವೃತ್ತಿ ಜೀವನನ ಭಾಳ ಪ್ರೀತಿಸ್ತಿದ್ದ. ಪೊಲೀಸ್ ಇಲಾಖೆ ನನಗೆ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಕರ್ನಾಟಕ ಪೊಲೀಸ್ ಆಫೀಸರ್. ನಾನು ನನ್ನ ಜೀವನದಲ್ಲಿ ನನ್ನ ವೃತ್ತಿನ ಐ ಲವ್ಡ್ ಮೈ ಪ್ರೊಫೆಷನ್. ನನಗೆ 2 ಕಾನೂನು ಇತ್ತು ನನ್ನಲ್ಲಿ. ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಕಾನೂನು. ಈಗ ಒಂದು ಕೇಸ್ ಬರುತ್ತೆ, ಅದಕ್ಕೆ IPCಲಿ ಏನು ಹೇಳುತ್ತೆ, CRPCಲಿ ಏನು ಹೇಳುತ್ತೆ, ಎವಿಡೆನ್ಸ್ ಆ್ಯಕ್ಟ್, ಈ ಚೌಕಟ್ಟಿನಲ್ಲೇ ನಾವು ಕಾನೂನು ಪ್ರಕಾರದಲ್ಲಿ ಒಂದು ಪ್ರಕರಣನ ನಾವು ಭೇದಿಸ್ತೀವಿ, ಮತ್ತು ಚಾರ್ಜ್ ಶೀಟ್ ಹಾಕ್ತೀವಿ, ಕನ್ವಿಕ್ಷನ್ ತೊಗೊಳ್ತೀವಿ. ಜೊತೆಗೆ ನನಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾನೂನು ಇದೆ. ಸೊ ಹೃದಯಕ್ಕೆ ಸಂಬಂಧಪಟ್ಟ ಕಾನೂನಲ್ಲಿ ಈ ಕಥೆ ಅದು ಸ್ವಲ್ಪ ರಿಸ್ಕ್ ತೊಗೊಳ್ಬೇಕಾಗುತ್ತೆ. ಸರ್, ಈಗ ನೇರವಾಗಿ ನನಗೆ ಆ ಕಥೆ ಹೇಗೆ ಹೇಳಿ ಸರ್, ನನಗೆ ಅದು ಏನಂತ ಹೇಳಿ. ನಾನು ಸಾಕಷ್ಟು ಮರ್ಡರ್ ಕೇಸಸ್ ಡಿಟೆಕ್ಟ್ ಮಾಡಿದ್ದೀನಿ. ಸುಮಾರು ನನ್ನ ಪ್ರಕಾರ 90ಕ್ಕಿಂತ ಹೆಚ್ಚು ಕೇಸಸ್ ಡಿಟೆಕ್ಟ್ ಮಾಡಿದ್ದೀನಿ. ಒಂದೊಂದು ಕೇಸಸ್ ಒಂದೊಂದು ಥರ ವಿಭಿನ್ನವಾಗಿತ್ತು. ಬಟ್ ಕೆಲವು ಕೇಸು ಮನಸ್ಸಿಗೆ ಭಾಳ ತಟ್ಟುವಂಥ ಕೇಸುಗಳು. ಅದರಲ್ಲಿ ಈ ಕೇಸು ನನ್ನನ್ನು ಭಾಳ ಕಾಡಿತು. ಯಾಕೆಂದರೆ ಇದರಲ್ಲಿ 2 ಲವರ್ಸ್ದು ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಒಂದು ಫರ್ದರ್ ಕೇಸಲ್ಲಿ ಅದು ಸಾಕಷ್ಟು ತಿರುವುಗಳು ಪಡ್ಕೊಳ್ಳುತ್ತೆ. ಸರಿ, ಏನಂದರೆ ಒಂದು ನಾಗಶೇಖರ್ ಅವರನ್ನು ಸಿನಿಮಾ ಮಾಡಿದ್ದಾರೆ, ಹೀಗಾಗಿ ನಾವು ಕಥೆ ಏನು ಅಂತ ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಾಗೋದು ಬೇಡ.
ಕುತೂಹಲ ಹಾಗೆ ಇರಲಿ. ಹೌದು. ಆ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ಅಂದ್ರೆ ಕಥೆ ಶುರು ಆಗೋಕ್ಕಿಂತ ಮುಂಚೆ ಒಂದು ಕಥೆ ಇರುತ್ತೆ. ಹೌದು. ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಒಂದು ಎಸ್ಟಾಬ್ಲಿಷ್ಮೆಂಟ್, ಹೀಗೆ ಹುಡುಗಿ ಹೀಗೆ ಹುಡುಗ. ಇಲ್ಲ, ಇದರಲ್ಲಿ ಏನಾಗುತ್ತೆ ಅಷ್ಟೇ ಹೇಳ್ಬೋದು. ಇದರಲ್ಲಿ ನಾನು ಇದು 2008ರಲ್ಲಿ ನಡೆದ ಘಟನೆ, ಸತ್ಯ ಘಟನೆ. 2008ರಲ್ಲಿ ನಾನು ACP ಆಗಿದ್ದೆ, ಹಲಸೂರು ಗೇಟ್ ಸಬ್ ಡಿವಿಷನ್ ACP ಆಗಿದ್ದೆ. ಒಂದು ದಿವಸ ನನಗೆ ನಮ್ಮ ಅಶೋಕ್ ನಗರದಲ್ಲಿ ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಈ ಮಿಸ್ಸಿಂಗ್ ಕೇಸಲ್ಲಿ ನಮ್ಮಲ್ಲಿ ಇವತ್ತೂ FIR ಕೋರ್ಟಿಗೆ ಹೋಗಲ್ಲ. ಅದು ಕ್ರೈಮ್ ನಂಬರ್ ಕೊಟ್ಟರು ಮಿಸ್ಸಿಂಗ್ ಹೋಗಲ್ಲ. ಒಬ್ಬ ಹೆಡ್ ಕಾನ್ಸ್ಟೇಬಲ್, ASI ಅಥವಾ ಸಬ್ ಇನ್ಸ್ಪೆಕ್ಟ್ರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮನುಷ್ಯ ಕಾಣೆ ಆಗಿರೋದು, ಮಗು ಕಾಣೆ ಆಗಿದೆ, ಈ ಥರ ಕೇಸು. ಬಟ್ ಇದರಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಇತ್ತು, ಮನುಷ್ಯ ನಿಗೂಢವಾಗಿ ಕಾಣೆ ಆಗ್ತಾನೆ. ಸೊ ಇದು ಸಬ್ ಇನ್ಸ್ಪೆಕ್ಟ್ರಿಗೂ ಸ್ವಲ್ಪ ಪ್ರೆಷರ್ ಆಗಿ ನನಗೆ ಕೇಳ್ತಾನೆ, ಸರ್ ಈ ಥರ ಆಗಿದೆ ಅಂತ. ನನಗೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಈ ರಿಯಲ್ ಸ್ಟೋರಿನಲ್ಲಿ ಅವನು ಸೌದಿ ಅರೇಬಿಯಾದಲ್ಲಿ ಸೌದಿ ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸುಮಾರು 60-62 ವರ್ಷ. ವೆರಿ ಹ್ಯಾಂಡ್ಸಮ್ ಪರ್ಸನ್. ಒಂದು ಫೋಟೋ ತಂದು ತೋರಿಸ್ತಾರೆ. ಒಂದು 6 ಕಾಲು ಅಡಿ ಇರ್ತಾನೆ, ತುಂಬ ಹ್ಯಾಂಡ್ಸಮ್ ಮ್ಯಾನ್. ಮಿಸ್ಸಿಂಗ್ ಆಗಿರ್ತಾನೆ. ಆಮೇಲೆ ನಾನು ಅದನ್ನು ಕೇಸನ್ನು ತಗೊಂಡು ಅದನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ. ಮಾಡಿದಾಗ ಒಂದು 4-5 ದಿವಸ ಆದಮೇಲೆ ಒಂದು ಬಾಡಿ ಸಿಗುತ್ತೆ ನಮಗೆ. ಅದು ಹೊಸೂರು ರೋಡ್ನಲ್ಲಿ ಒಂದು ಕಡೆ ಬಾಡಿ ಸಿಗುತ್ತೆ. ಹಾಗೆ ಟರ್ನ್ ಆಗುತ್ತೆ ಕೇಸು. ಅದನ್ನು ನಾವು ಅವನ್ನ ಟ್ರೇಸ್ ಮಾಡ್ಕೊಂಡು ಹೋಗ್ತೀವಿ. ಅವನ ಮೊಬೈಲ್ ಫೋನಿಂದ ಲಾಸ್ಟ್ ಟ್ರ್ಯಾಕ್ ಮಾಡ್ತಾ ಈ ಕಪಲ್ಗೆ ಲಿಂಕ್ ಇದೆ ಸ್ಟೋರಿನಲ್ಲಿ. ಅಲ್ಲಿಂದ ಈ ಕಪಲ್ಗೆ ಯಾರು ಮಿಸ್ಸಿಂಗ್ ಆಗಿದ್ದಲ್ಲ ವ್ಯಕ್ತಿ, ಈ ಫೌಂಡ್ ಮರ್ಡರ್ಡ್. ಆ ಮರ್ಡರ್ನ ಯಾರು ಮಾಡಿದಾರೆ ಅಂತ ಸಾರ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಒಬ್ಬ ಹುಡುಗ ಸಿಗ್ತಾನೆ. ಅವನು ಹಿಡಿತಾರೆ ಚೆನ್ನೈಗೆ ಹೋಗಿ ಹಿಡಿತೀವಿ ನಾವು. ಹಿಡಿದಾಗ ಬಸ್ ಸ್ಟ್ಯಾಂಡ್ನಲ್ಲಿ ನಮಗೂ ಅವನಿಗೆ ಫೈಟ್ ಆಗುತ್ತೆ. ರಿಯಲ್ಲಿ ಫೈಟ್ ಆಗಿ ಕೊನೆಗೆ ಏನೆಲ್ಲ ಮಾಡಿ ಅಪಹರಣ ಮಾಡಿ ಇಟ್ಕೊಂಡು ಕರ್ಕೊಂಡು ಅವ್ನು ಮಾಡಿದಾಗ ಅವ್ನ ಜೋಬಲ್ಲಿ ಸುಮಾರು 50,000 ಕ್ಯಾಶ್ ಸಿಗುತ್ತೆ. ಆಮೇಲೆ ಅವ್ನು ನೋಡಿದಾಗ ಭಾಳ ಟ್ರಿಮ್ ಆಗಿರ್ತಾನೆ ಹುಡುಗ, ಎಜುಕೇಟೆಡ್. ಅವನು ಅಲ್ಲಿ MA ಮಾಡಿರ್ತಾನೆ. MA ಮಾಡಿ PhD ಮಾಡೋಕ್ಕೆ ಹೋಗಿರ್ತಾನೆ. ಭಾಳ ತಮಿಳಲ್ಲಿ ಅವನು ಕವಿ ಪುಂಗವ ಅವನು. ಈ ಹುಡುಗಿ BE ಮಾಡಿ ಇದರಲ್ಲಿ ಇನ್ಫೋಸಿಸಲ್ಲಿ ಭಾಳ ಒಳ್ಳೆ ಇದರಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಮೇಲೆ ಇವನಿಗೆ ಹಿಡಿದಾಗ 50,000 ಇದೇನಕ್ಕೆ ಅಂದಾಗ, ಈ ಹೆಣ್ಮಗಳ ಕಡೆಯವರು ಒಬ್ಬರು ಅವ್ರ ತಂದೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಆಪ್ರೇಷನ್ ಇರುತ್ತೆ, ಅವತ್ತು ಕಟ್ಟಲೇಬೇಕಾಗಿರುತ್ತೆ ದುಡ್ಡು. ಅವನು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇವನಿಗೆ ಅಲ್ಲಿ ವಿಚಾರ ಮಾಡಿದಾಗ ನಿಜ ಇರುತ್ತೆ. ಈ ದುಡ್ಡನ್ನು ನಾನು ಅಲ್ಲಿ ಕೊಡ್ತೀನಿ, ಅವ್ರು ಕೊಟ್ಬಿಟ್ಟು ಒಂದು ರೆಸಿಪ್ಟ್ ತೊಗೊಳ್ತೀನಿ. ಯಾಕೆ ನಾಳೆ ದಿವಸ ಮಿಸ್ಯೂಸ್ ಆಯಿತು ಅಂತೇಳಿ ನಮ್ಮ ಮೇಲೆ ಇರಿಗೇಷನ್ ಬರಬಾರ್ದಲ್ಲ. ನಾನು ರಿಸಿಪ್ಟ್ ತಗೊಂಡು ಬರುವಾಗಲೇ ಅವನಿಗೆ ಸ್ವಲ್ಪ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು. ಆಮೇಲೆ ನಾವು ಹೊರಡುವಾಗ 11-12 ಗಂಟೆ ಆಗಿತ್ತು ರಾತ್ರಿ. ಆಮೇಲೆ ಚೆನ್ನೈ ಬಿಟ್ಟು ಹೊರಗಡೆ ಬಂದಾಗ ಊಟ ಮಾಡಬೇಕಾಯ್ತು, ಎಲ್ಲರೂ ಹೊಟ್ಟೆ ಹಸಿತಿತ್ತು. ಅಲ್ಲೊಂದು ಡಾಬಾದಲ್ಲಿ ನಿಲ್ಲಿಸಿದ್ವಿ. ನಾನು ಅವ್ನಿಗೆ ಹ್ಯಾಂಡ್ ಕಫ್ ಆಗಿ ಲೀಡಿಂಗ್ ಚೈನ್ ಹಾಕೊಂಡು ನಮ್ಮ ಕಾನ್ಸ್ಟೇಬಲ್ಸ್ ಹಿಡ್ಕೊಂಡಿದ್ರು. ಅವನು ನಾನು ಪಕ್ಕದಲ್ಲೇ ಕೂರಿಸ್ಕೊಂಡೆ. ಆಮೇಲೆ ಮೆನು ಕಾರ್ಡ್ ತಂದು ಕೊಡ್ತಾರಲ್ಲ, ಮೆನು ಕಾರ್ಡ್ ನಾನು ಇವನ ಕೈಗೆ ಕೊಟ್ಟೆ. ನೀನೇ ಹೇಳೋ ನಿನಗೆ ಏನು ಬೇಕು ನಿನ್ನ ಇದು. ಅವನಿಗೆ ಶಾಕ್ ಆಯಿತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆಗ ಅವನು ಹೇಳ್ದೆ, ಇಲ್ಲ ಸರ್, ನನಗೆ ಪೊಲೀಸ್ ಅವರಿಂದ ನನಗೆ ಭಾಳ ಒಂದು ಕೆಟ್ಟ ಒಂದು ಇದನ್ನು ನಡೀತು, ಘಟನೆಗಳು ನಡೀತು ಬೆಂಗಳೂರಿನಲ್ಲಿ. ಅಲ್ಲಿಂದ ಆತ ಕತೆ ಹೇಳ್ದ. ಆಗ ಕತೆ ಹೇಳ್ಕೊಂಡು ಬರ್ತಾನೆ. ಎಸ್ ಸರ್. ಸೊ ಈ ಕಥೆ ಹೇಗೆ ಮುಂದೆ ಟರ್ನ್ ತಗೊಳುತ್ತೆ, ಆ ಹುಡುಗ ಹೇಳಿದಂಥ ಕಥೆ ಏನು, ಅದು ಅದನ್ನು ಹೇಗೆ ತೆರೆ ಮೇಲೆ ತಂದಿದ್ದ ನಾಗಶೇಖರ್, ಎಲ್ಲದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಈ ಚಿತ್ರದ ಹಾಡುಗಳನ್ನ ಕೂಡ ಕೇಳೋಣ, ನೋಡೋಣ ಚಿಕ್ಕರೊಂದು ಬ್ರೇಕ್ ನಂತರ.